ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ನಾಭಾಗನ ಚರಿತ್ರವು, ಅದರಲ್ಲಿ ಅಂಬರೀಷೋಪಾಖ್ಯಾನವು ಎಂಬ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿತ್ ರಾಜನನ್ನು ಕುರಿತು ಹೇಳುತ್ತಿರುವರು. ರಾಜ, ಕೇಳು. ನಭಗನೆಂಬ ಮನುಪುತ್ರನಿಗೆ ಕೆಲವು ಮಕ್ಕಳಾದರು. ಅವರಲ್ಲಿ ನಾಭಾಗನೇ ಕಿರಿಯನು. ಇವನು ಬ್ರಹ್ಮಚಾರಿಯಾಗಿ ಬಹುಕಾಲದವರೆಗೆ ಗುರುಕುಲದಲ್ಲಿ ವಾಸ ಮಾಡುತ್ತಿದ್ದನು. ಇದರಿಂದ ಅವನು ಜ್ಞಾನ ಮಾರ್ಗವನ್ನು ಹಿಡಿಯತಕ್ಕವನೇ ಹೊರತು ರಾಜ್ಯಕ್ಕೆ ಆಸೆ ಪಡತಕ್ಕವನಲ್ಲವೆಂದು ತಿಳಿದು ಅವನ ಸಹೋದರರೆಲ್ಲರೂ ಅವನಿಗೆ ತಂದೆಯ ರಾಜ್ಯದಲ್ಲಿ ಭಾಗವನ್ನು ಹಂಚದೆ ಅವನು ಗುರುಕುಲದಿಂದ ಬರುವುದಕ್ಕೆ ಮೊದಲು ತಮ್ಮೊಳಗೆ ತಾವೇ ರಾಜ್ಯವನ್ನು ಹಂಚಿಕೊಂಡರು. ಆಮೇಲೆ ನಾಭಾಗನು ಬಂದು ತನ್ನ ಭಾಗವನ್ನು ಕೊಡಬೇಕೆಂದು ಕೇಳಿದನು. ಅದಕ್ಕೆ ಆ ಸಹೋದರರು, ತಂದೆಯು ಜೀವಿಸಿರುವಾಗ ರಾಜ್ಯವನ್ನು ಹಂಚಿಕೊಡುವುದಕ್ಕೆ ತಮಗೆ ಅಧಿಕಾರವಿಲ್ಲವೆಂದು, ಈಗಲೂ ಅವನು ಕೊಡಬೇಕೆಂದರೆ ತಾವು ಭಾಗವನ್ನು ಕೊಡುವೆವೆಂದು ಹೇಳಿದರು. ನಾಭಾಗನು ಅದಕ್ಕೆ ಸಮ್ಮತಿಸಿ ತಂದೆಯ ಬಳಿಗೆ ಬಂದು, ಜನಕ, ನನ್ನ ಅಣ್ಣಂದಿರು ನನ್ನನ್ನು ಬಿಟ್ಟು ತಾವೇ ರಾಜ್ಯವನ್ನು ಹಂಚಿಕೊಂಡಿರುವರು. ಇದರ ಕಾರಣವೇನು ಎಂದನು. ಅದಕ್ಕ ತಂದೆಯು, ಕುಮಾರ, ಅವರು ನಿನ್ನನ್ನು ವಂಚಿಸಿ ತೆಗೆದುಕೊಂಡ ಭಾಗಕ್ಕಾಗಿ ನೀನು ಇನ್ನು ಮೇಲೆ ಆಸೆ ಪಡಲೇಬಾರದು. ಅದನ್ನು ಬಿಟ್ಟರೆ ಜೀವನ ಮಾಡುವುದು ಹೇಗೆ ಎಂದು ಕೇಳುವೆಯಾ? ಇದು ಈ ಸಮೀಪದಲ್ಲಿಯೇ ಅಂಗೀರಸರೆಂಬ ಮಹರ್ಷಿಗಳು 12 ದಿನಗಳವರೆಗೆ ನಡೆಸತಕ್ಕ ಸತ್ರಯಾಗವೆಂಬ ಕರ್ಮವನ್ನು ಆರಂಭಿಸಿರುವರು. ಆ ಮಹರ್ಷಿಗಳು ಬಹಳ ಧೀಮಂತರಾಗಿದ್ದರು. 6ನೆಯ ದಿನದಲ್ಲಿ ನಡೆಸಬೇಕಾದ ಕ್ರಿಯಾಕಲಾಪವನ್ನು ತಿಳಿಯದೆ ಕಷ್ಟಪಡುವರು. ಅದರಲ್ಲಿ 2 ಮಂತ್ರ ಸೂಕ್ತಗಳನ್ನು ಹೇಳಬೇಕು. ವೈಶ್ವದೇವ ಕರ್ಮಗಳಲ್ಲಿ ಹೇಳತಕ್ಕ ಆ ಸೂಕ್ತಗಳೆರಡು ಅವರಿಗೆ ತಿಳಿಯದು. ನೀನು ಈಗಲೇ ಆ ಯಜ್ಞಶಾಲೆಗೆ ಹೋಗಿ ಕಾದಿರು. ಸಮಯವು ಬಂದಾಗ ಧೈರ್ಯದಿಂದ ಮುಂದೆ ಬಿದ್ದು ಅವರಿಗೆ ಆ ಸೂಕ್ತಗಳನ್ನು ಉಪದೇಶಿಸು. ಇದರಿಂದ ಅವರು ಬಹಳ ಸಂತೋಷಪಟ್ಟು ಯಜ್ಞ ಸಮಾಪ್ತಿಯಲ್ಲಿ ಅವಶಿಷ್ಟವಾದ ಧನವೆಲ್ಲವನ್ನು ನಿನಗೆ ಕೊಟ್ಟು ಬಿಡುವರು. ಅದು ನಿನ್ನ ಸುಖ ಜೀವನಕ್ಕೆ ಸಾಕಾಗುವುದು. ಈಗಲೇ ನೀನು ಅಲ್ಲಿಗೆ ಹೊರಡು ಎಂದನು. ಅದರಂತೆಯೇ ನಾಭಾಗನು ಆ ಯಾಗಶಾಲೆಗೆ ಹೋಗಿ ಅವರಿಗೆ ಆ ಸೂಕ್ತಗಳನ್ನು ಹೇಳಿಕೊಟ್ಟನು. ಅಂಗೀರಸರು ಕೂಡ ಅವನ ಕಾಲೋಚಿತವಾದ ಸಹಾಯಕ್ಕೆ ಸಂತೋಷಪಟ್ಟು ಆ ಸತ್ರಯಾಗ ಸಮಾಪ್ತಿಯಲ್ಲಿ ಉಳಿದ ಯಾಗ ಧನವೆಲ್ಲವನ್ನು ಅವರಿಗೆ ಕೊಟ್ಟು ಸ್ವರ್ಗಕ್ಕೆ ಹೊರಟು ಹೋದರು. ನಾಭಾಗನು ಧನವನ್ನು ಸಾಗಿಸುವಷ್ಟರಲ್ಲಿ ಬಣ್ಣವುಳ್ಳ ಒಬ್ಬನೊಬ್ಬ ಪುರುಷನು ಅಲ್ಲಿಗೆ ಬಂದು ಆತನನ್ನು ತಡೆದು ಆ ಯಾಗ ಶೇಷವೆಲ್ಲವೂ ತನಗೆ ಸೇರಬೇಕೆಂದು ಹೇಳಿದನು. ಅದಕ್ಕೆ ನಾಭಾಗನು, ಯಜ್ಞವನ್ನು ನಡೆಸಿದ ಮಹರ್ಷಿಗಳೇ ಅದನ್ನು ತನ್ನ ಭಾಗಕ್ಕೆ ಬಿಟ್ಟಿರುವುದರಿಂದ ಆ ಧನವು ತನಗೆ ಸೇರಬೇಕೆಂದು ವಾದಿಸಿದನು. ಇಬ್ಬರು ಸ್ವಲ್ಪ ಹೊತ್ತಿನವರೆಗೆ ನನ್ನದು ತನ್ನದೆಂದು ವಿವಾದ ಮಾಡುತ್ತಿದ್ದರು. ಕೊನೆಗೆ ರುದ್ರನು, ಎಲೆ ರಾಜಕುಮಾರ, ಇದಕ್ಕಾಗಿ ನಮಗೆ ವಿವಾದಬೇಕೆ? ನಿನ್ನ ತಂದೆಯ ಬಳಿಗೆ ಹೋಗಿ ಈ ವಿವಾದಾಂಶವನ್ನು ತಿಳಿಸುವೆವು. ಅವನ ತೀರ್ಮಾನದಂತೆ ನಾವಿಬ್ಬರು ನಡೆದುಕೊಳ್ಳೋಣ ಎಂದನು. ನಾಭಾಗನು ಸಂತೋಷದಿಂದ ಅದಕ್ಕೆ ಸಮ್ಮತಿಸಿ ತಂದೆಯ ಬಳಿಗೆ ಬಂದು ಆ ವಿಚಾರವನ್ನು ತಿಳಿಸಿದನು. ರಾಜನು ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನೇ ಆಲೋಚಿಸಿ ತನ್ನ ಮಗನನ್ನು ನೋಡಿ, ಕುಮಾರ, ಅಲ್ಲಿಗೆ ಬಂದವನು ರುದ್ರನು. ಹಿಂದೊಮ್ಮೆ ದಕ್ಷಯಾಗದಲ್ಲಿ ಋಷಿಗಳೆಲ್ಲರೂ ಏಕೀಭವಿಸಿ ಯಾಗ ಅವಶಿಷ್ಟವಾದ ದ್ರವ್ಯವೆಲ್ಲವೂ ರುದ್ರನ ಭಾಗವೆಂದು, ಅವೆಲ್ಲವೂ ಆ ಶಂಕರನಿಗೆ ಸೇರತಕ್ಕುದೆಂದು ನಿರ್ಣಯಿಸಿರುವರು. ಆದುದರಿಂದ ಆ ಹಣವು ಅವನಿಗೆ ಸೇರಬೇಕಾದುದೇ ಯುಕ್ತವು ಎಂದು ತೀರ್ಮಾನಿಸಿದನು. ನಾಭಾಗನು ಒಡನೆಯೇ ರುದ್ರನ ಬಳಿಗೆ ಬಂದು ನಮಸ್ಕರಿಸಿ, ಓ ಶಂಕರ, ಈ ಯಾಗಶೇಷವೆಲ್ಲವೂ ನಿನಗೆ ಸೇರಬೇಕೆಂದು ನನ್ನ ತಂದೆಯು ಹೇಳಿರುವನು. ಇವೆಲ್ಲವೂ ನಿನ್ನದೇ ಹೊರತು ನನಗೇನು ಬಾಧ್ಯತೆಯಿಲ್ಲ. ನಾನು ತಿಳಿಯದೆ ಮಾಡಿದ ತಪ್ಪಿಗಾಗಿ ತಲೆ ಬಗ್ಗಿ ನನ್ನ ಕ್ಷಮೆಯನ್ನು ಬೇಡುವೆನು. ನನ್ನ ಅಪರಾಧವನ್ನು ಮನ್ನಿಸಿ ಇದನ್ನು ನೀನೇ ಸ್ವೀಕರಿಸಬೇಕು ಎಂದನು. ರುದ್ರನು ಅವನ ಗುಣಕ್ಕೆ ಮೆಚ್ಚಿ, ಓ ನಾಭಾಗ, ನಿನ್ನ ಸತ್ಯಕ್ಕೂ ನಿನ್ನ ತಂದೆಯ ಧರ್ಮಯುಕ್ತವಾದ ತೀರ್ಮಾನಕ್ಕೂ ನಾನು ಬಹಳ ಸಂತೋಷಪಟ್ಟೆನು. ಇದಕ್ಕಾಗಿ ನಾನು ಮಂತ್ರಜ್ಞನಾದ ನಿನಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸುವೆನು.
ಅದನ್ನು ನೀನು ಸ್ವೀಕರಿಸು. ಹೀಗೆಯೇ ನೀನು ಎಂತಹ ವಿಪತ್ತಿನಲ್ಲಿಯೂ ಅಸತ್ಯವನ್ನು ನುಡಿಯದೆ ಸತ್ಯವನ್ನೇ ನುಡಿ. ಸತ್ಯದಿಂದಲೇ ನಾನು ಸಂತೋಷ ಪಡುವೆನು. ಸತ್ಯವಾದಿಯೇ ನನಗೆ ಬಹಳ ಪ್ರಿಯತಮನು. ಇದು ಈ ದ್ರವ್ಯವೆಲ್ಲವನ್ನು ನಾನಾಗಿಯೇ ನಿನಗೆ ಕೊಡುವೆನು, ಸ್ವೀಕರಿಸು ಎಂದು ಹೇಳಿ ತನಗೆ ಸೇರಬೇಕಾದ ಆ ದ್ರವ್ಯವೆಲ್ಲವನ್ನು ಅವನಿಗೆ ಕೊಟ್ಟು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ಓ ಪರೀಕ್ಷಿತ್ ರಾಜ, ಈ ನಾಭಾಗ ಚರಿತ್ರವನ್ನು ಪ್ರಾತಃ ಸಾಯಂಕಾಲಗಳಲ್ಲಿ ಸ್ಮರಿಸತಕ್ಕವನು ಮಂತ್ರಜ್ಞರಲ್ಲಿಯೂ ಆತ್ಮಜ್ಞರಲ್ಲಿಯೂ ಮೇಲೆನಿಸಿಕೊಳ್ಳುವನು. ರಾಜೇಂದ್ರ, ನಾಭಾಗನಿಗೆ ಅಂಬರೀಷನೆಂಬ ಮಗನಾದನು. ಆ ಅಂಬರೀಷನ ಚರಿತ್ರವು ಲೋಕ ಪ್ರಸಿದ್ಧವಾದುದು. ಆತನು ಪರಮ ಭಾಗವತೋತ್ತಮನು, ಪುಣ್ಯಾತ್ಮನು. ಎಂಥವರಲ್ಲಿಯೂ ವ್ಯರ್ಥವಾಗದ ಮಹರ್ಷಿ ಶಾಪವು ಕೂಡ ಇವನ ಮೇಲೆ ಸಾಗದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕನನ್ನು ಕುರಿತು, ಓ ಮುನೀಂದ್ರ, ರಾಜರ್ಷಿಯಾದ ಆ ಅಂಬರೀಷನ ಚರಿತ್ರವನ್ನು ವಿವರವಾಗಿ ಕೇಳಬೇಕೆಂದು ನನಗೆ ಬಹಳ ಕುತೂಹಲವಿರುವುದು. ಬ್ರಾಹ್ಮಣ ಶಾಪವು ಅವನನ್ನು ಬಾಧಿಸಲಾರದೆ ಹೋಯಿತೆಂದು ಹೇಳಿದೆಯಲ್ಲವೇ? ಇದು ಆಶ್ಚರ್ಯಕರವಾಗಿರುವುದು. ಆ ಕಥೆಯನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ಶುಕನು, ರಾಜ, ಕೇಳು. ಮಹಾತ್ಮನಾದ ಅಂಬರೀಷ ರಾಜನಿಗೆ ಸಪ್ತ ದ್ವೀಪ ಪರಿಮಿತವಾದ ಸಮಸ್ತ ಭೂಮಿಯು ಕೈವಶವಾಗಿದ್ದಿತು. ಅಕ್ಷಯವಾದ ಐಶ್ವರ್ಯವು, ಎಣೆಯಿಲ್ಲದ ಭೋಗ ಸಾಮಗ್ರಿಗಳು ಅವನ ಸ್ವಾಧೀನವಾಗಿದ್ದವು. ಹಾಗಿದ್ದರೂ ಅವನು ಅವೆಲ್ಲವೂ ಸ್ವಪ್ನ ಪದಾರ್ಥಗಳಂತೆ ನಶ್ವರಗಳೆಂದು, ನರಕ ಕಾರಣಗಳೆಂದು ನಿಶ್ಚಯಿಸಿ ಕೇವಲ ವಿರಕ್ತನಾಗಿ ಭಗವಂತನಲ್ಲಿಯೂ ಭಗವದ್ಭಕ್ತರಾದ ಸಾಧುಗಳಲ್ಲಿಯೂ ವಿಶೇಷ ಭಕ್ತಿಯುಳ್ಳವನಾಗಿದ್ದನು. ಈ ಭಕ್ತಿ ವೈರಾಗ್ಯಗಳಿಂದ ಅವನಿಗೆ ಈ ಪ್ರಪಂಚವೆಲ್ಲವೂ ಕೆಲಸಕ್ಕೆ ಬಾರದ ಮಣ್ಣು ಹೆಂಟೆಗೆ ಸಮಾನವೆಂಬ ಭಾವವು ಹುಟ್ಟಿತು. ಅವನ ಮನಸ್ಸು ಯಾವಾಗಲೂ ಶ್ರೀಕೃಷ್ಣನ ಪಾದಾರವಿಂದಗಳನ್ನೇ ಧ್ಯಾನಿಸುತ್ತಿತ್ತು. ಅವನ ವಾಕ್ಕು ಯಾವಾಗಲೂ ಭಗವದ್ ಗುಣಗಳನ್ನೇ ನುಡಿಯುತ್ತಿದ್ದವು. ಅವನ ಕೈಗಳು ಯಾವಾಗಲೂ ಭಗವನ್ ಮಂದಿರಗಳನ್ನು ಸಾರಿಸಿ ಗುಡಿಸಿ ಶುದ್ಧ ಮಾಡುವುದರಲ್ಲಿಯೇ ಪ್ರವರ್ತಿಸುತ್ತಿದ್ದವು. ಅವನ ಕಿವಿಗಳು ಅನವರತವು ಭಗವದ್ ಗುಣಗಳನ್ನು ಕೇಳುವುದರಲ್ಲಿಯೇ ನಿರತವಾಗಿದ್ದವು. ಅವನ ಕಣ್ಣುಗಳು ಯಾವಾಗಲೂ ಭಗವನ್ ಮೂರ್ತಿಗಳನ್ನು, ಭಗವದಾಲಯಗಳನ್ನು ದರ್ಶನ ಮಾಡುವುದರಲ್ಲಿ ಹೊರತು ಇತರ ವಿಷಯಗಳಲ್ಲಿ ಪ್ರವರ್ತಿಸುತ್ತಿರಲಿಲ್ಲ. ಅವನ ತ್ವಗೇಂದ್ರಿಯವು ಸರ್ವದಾ ಹರಿಭಕ್ತರ ಶರೀರವನ್ನು ಹೊರತು ಬೇರೊಂದನ್ನು ಸ್ಪರ್ಶಿಸುತ್ತಿರಲಿಲ್ಲ. ಅವನ ಘ್ರಾಣೇಂದ್ರಿಯವು ಯಾವಾಗಲೂ ಭಗವಂತನ ಪಾದಾರವಿಂದ ಸಂಬಂಧವುಳ್ಳ ತುಳಸಿ ದಳಗಳ ಸುವಾಸನೆಯನ್ನೇ ಅನುಭವಿಸುತ್ತಿತ್ತು. ಅವನ ನಾಲಿಗೆಯು ಭಗವನ್ ನಿವೇದಿತವಾದ ಪದಾರ್ಥಗಳ ಹೊರತು ಬೇರೊಂದರ ರುಚಿಯನ್ನೇ ಕಾಣದು. ಅವನ ಪಾದಗಳು ಯಾವಾಗಲೂ ಪುಣ್ಯಕ್ಷೇತ್ರಗಳ ದಾರಿಯಲ್ಲಿಯೇ ಸಂಚರಿಸುತ್ತಿದ್ದವು. ಅವನ ಶಿರಸ್ಸಿಗೆ ಶ್ರೀಹರಿಯ ಪಾದಾಭಿವಂದನವೇ ನಿತ್ಯ ಕಾರ್ಯವಾಗಿದ್ದಿತು. ಅವನು ಭಗವನ್ ನಿವೇದಿತಗಳಾದ ಪುಷ್ಪಾದಿಗಳನ್ನು ಅನವರತವು ತಲೆಯಲ್ಲಿ ಧರಿಸುತ್ತಿದ್ದರು. ಅವೆಲ್ಲವೂ ಭಕ್ತಿಗಾಗಿಯೇ ಹೊರತು ಭೋಗಾಪೇಕ್ಷೆಯಿಂದಲ್ಲ. ಅವನು ಭಗವದ್ ಭಕ್ತರಲ್ಲಿಯೂ ಇದೇ ವಿಧವಾದ ಭಕ್ತಿಯನ್ನು ತೋರಿಸುತ್ತಿದ್ದನು. ಹೀಗೆ ಅಂಬರೀಷನು ತನ್ನ ಅವಯವಗಳನ್ನು, ಇಂದ್ರಿಯಗಳನ್ನು, ಕಾಲವನ್ನು ಭಗವದ್ ವಿಷಯವಾಗಿಯೇ ವಿನಿಯೋಗಿಸುತ್ತಿದ್ದನು ಮತ್ತು ತನ್ನ ತ್ರಿಕರಣಗಳಿಂದ ನಡೆಸತಕ್ಕ ಕರ್ಮಗಳೆಲ್ಲವನ್ನು ಭಗವದರ್ಪಣ ರೂಪವಾಗಿಯೇ ನಡೆಸುತ್ತಾ ತನ್ನಂತೆಯೇ ಭಗವದ್ ಭಕ್ತರಾದ ವಸಿಷ್ಠಾದಿ ಮಹರ್ಷಿಗಳ ಆಲೋಚನೆಯನ್ನು ಅನುಸರಿಸಿ ಭೂಮಿಯನ್ನು ಧರ್ಮದಿಂದ ಪಾಲಿಸುತ್ತಿದ್ದನು. ಮತ್ತು ಅವನು ಅಸಿತ, ವಸಿಷ್ಠ, ಗೌತಮರೇ ಮೊದಲಾದ ಮಹರ್ಷಿಗಳ ಸಹಾಯದಿಂದ ತನ್ನ ಐಶ್ವರ್ಯ ಸಮೃದ್ಧಿಗೆ ತಕ್ಕಂತೆ ಭೂರಿ ದಕ್ಷಿಣೆಗಳುಳ್ಳ ಅನೇಕ ಅಶ್ವಮೇಧಗಳನ್ನು ನಡೆಸಿ ಭಗವಂತನನ್ನು ಸಂತೋಷಪಡಿಸಿ ಆ ಯಾಗಗಳನ್ನು ಪುಣ್ಯ ನದಿ ಪ್ರವಾಹಕ್ಕೆ ಇದಿರಾಗಿ ನಡೆಸಬೇಕೆಂಬ ಕೋರಿಕೆಯಿಂದ ದೇಶವನ್ನು ಬಿಟ್ಟು ಸರಸ್ವತಿ ನದಿಯ ಬಳಿಗೆ ಹೋಗುತ್ತಿದ್ದನು. ರಾಜ, ಆತನ ಯಾಗದಲ್ಲಿ ಇಂದ್ರಾದಿ ದೇವತೆಗಳು ಶುಭ್ರವಾದ ಉಡುಗೆ ತೊಡುಗೆಗಳಿಂದ ಅಲಂಕೃತರಾಗಿ ಪ್ರತ್ಯಕ್ಷವಾಗಿಯೇ ಬಂದು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸುತ್ತಿದ್ದರು. ಅವನ ಯಾಗದಲ್ಲಿ ಋತ್ವಿಕ್ಕುಗಳು, ಸಭ್ಯರು, ಅದನ್ನು ನೋಡುವುದಕ್ಕಾಗಿ ಬಂದ ಇತರ ಜನರು ಆಭರಣಾದಿ ಅಲಂಕಾರಗಳಿಂದ ಅಲಂಕೃತರಾಗಿ ಆ ದೇವತೆಗಳೊಡನೆ ಸಮಾನ ರೂಪವುಳ್ಳವರಾಗಿ ಕಾಣುತ್ತಿದ್ದರು. ಅಂಬರೀಷನು ತಾನು ಮಾತ್ರ ಹರಿಭಕ್ತಿ ಪರಾಯಣನಾಗಿದ್ದುದು ಹಾಗಿರಲಿ, ತನ್ನ ದೇಶದಲ್ಲಿ ಒಂದೊಂದು ಭಾಗದಲ್ಲಿಯೂ ಹರಿಕಥೆಗಳನ್ನು ಗಾನ ಮಾಡಿಸಿ ಆ ಕಥೆಗಳನ್ನು ಒಬ್ಬೊಬ್ಬರು ಭಕ್ತಿಯಿಂದ ಕೇಳಬೇಕೆಂದು ನಿಯಮಿಸುತ್ತಿದ್ದನು.
ಅವನು ತನ್ನ ಪ್ರಜೆಗಳಿಗೆ ಭೂಲೋಕದಲ್ಲಿಯೇ ಸ್ವರ್ಗ ಸುಖಕ್ಕಿಂತಲೂ ಮೇಲಾದ ಸುಖವನ್ನು ಉಂಟು ಮಾಡುತ್ತಿದ್ದನು. ಇದರಿಂದ ಅವನ ದೇಶದ ಜನರೆಲ್ಲರೂ ಸ್ವರ್ಗಾದಿ ಭೋಗಗಳನ್ನು ತೃಣಪ್ರಾಯವಾಗಿ ಭಾವಿಸಿ ಕೇವಲ ಭಗವದಾರಾಧನದಲ್ಲಿಯೇ ನಿರತರಾಗಿದ್ದರು. ಆತನ ಪ್ರಜೆಗಳೇ ಹೀಗಿರುವಾಗ ಅವನ ವಿಷಯವನ್ನು ಕೇಳಬೇಕೆ? ಹೀಗೆ ಆ ರಾಜನು ವಸ್ತ್ರಾಭರಣಾದಿ ಭಾಗ್ಯ ಸಮೃದ್ಧಿಯಲ್ಲಿಯೂ ಸೌಖ್ಯದಲ್ಲಿಯೂ ತನ್ನ ಪ್ರಜೆಗಳನ್ನು ದೇವತೆಗಳಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿ ಇರಿಸಿದ್ದನು. ಸಮಸ್ತವು ಬ್ರಹ್ಮಾತ್ಮಕವೆಂದೇ ತಿಳಿದು ಆತ್ಮಾನಂದವನ್ನು ಅನುಭವಿಸುತ್ತಾ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ಶ್ರೀಹರಿಯನ್ನು ಸಾಕ್ಷಾತ್ಕರಿಸುತ್ತಿದ್ದ ಅಲ್ಲಿನ ಜನರನ್ನು ಯೋಗೀಶ್ವರರಿಗೂ ದುರ್ಲಭವಾದ ಅಣಿಮಾದಿ ಸಿದ್ಧಿಗಳು ಸಂತೋಷಗೊಳಿಸಲಾರದಿದ್ದವು. ಆ ಅಂಬರೀಷ ಮಹಾರಾಜನು ತನ್ನ ಕುಲಧರ್ಮಕ್ಕೆ ಅನುಗುಣಗಳಾಗಿಯೂ ಫಲಾಪೇಕ್ಷೆ ಇಲ್ಲದವುಗಳಾಗಿಯೂ ಇರುವ ಕರ್ಮಗಳನ್ನೇ ನಡೆಸುತ್ತಾ ಭಕ್ತಿ ಯೋಗದಿಂದ ಭಗವಂತನನ್ನು ಸಂತೋಷಪಡಿಸುತ್ತಿದ್ದನು. ಕ್ರಮವಾಗಿ ಸಮಸ್ತ ಸಂಘಗಳನ್ನು ಬಿಡುತ್ತಾ ಬಂದನು. ಅಂದವಾದ ಅರಮನೆಗಳನ್ನು, ಸುಂದರಿಯರಾದ ಪತ್ನಿಯರನ್ನು, ಮುದ್ದು ಮಕ್ಕಳನ್ನು, ಪ್ರಿಯ ಬಂಧುಗಳನ್ನು ಅನಾದರಿಸಿದನು. ಆನೆ, ಕುದುರೆ, ರಥ, ಪದಾತಿಗಳೆಂಬ ಚತುರಂಗ ಸೈನ್ಯದಲ್ಲಿಯೂ ಅಭಿಮಾನವನ್ನು ಬಿಟ್ಟನು. ರಾಜಯೋಗ್ಯಗಳಾದ ಅಮೂಲ್ಯ ವಸ್ತ್ರಾಭರಣಗಳಲ್ಲಿಯೂ ಆಸೆಯನ್ನು ತೊರೆದನು. ಆಯುಧಗಳಲ್ಲಿಯೂ ಅಭಿಮಾನ ಮಾನವನ್ನು ಬಿಟ್ಟನು. ಇವೆಲ್ಲವೂ ಹೇಯವೆಂದು ನಶ್ವರವೆಂದು ತಿಳಿದು ಹರಿಭಕ್ತಿಯೊಂದನ್ನೇ ಸಾಧಿಸುತ್ತಿದ್ದನು. ಅವನ ದೃಢಭಕ್ತಿಗೆ ಮೆಚ್ಚಿ ಭಗವಂತನು ಶತ್ರು ಭಯಂಕರವಾಗಿಯೂ ಆಶ್ರಿತರ ಭಯವನ್ನು ನೀಗಿಸತಕ್ಕದಾಗಿಯೂ ಇರುವ ತನ್ನ ಸುದರ್ಶನ ಚಕ್ರವನ್ನೇ ಅವನಿಗೆ ಅನುಗ್ರಹಿಸಿಕೊಟ್ಟನು. ಒಮ್ಮೆ ಆ ಅಂಬರೀಷನು ಭಗವಂತನನ್ನು ಆರಾಧಿಸಬೇಕೆಂದು ಬಯಸಿ ತನಗೆ ಸಹಧರ್ಮಿಣಿಯಾದ ಭಾರ್ಯೆಯೊಡಗೂಡಿ 1 ಸಂವತ್ಸರದವರೆಗೆ ನಡೆಸತಕ್ಕ ದ್ವಾದಶಿ ವ್ರತವನ್ನು ನಡೆಸಿದನು. ಆ ವ್ರತವು ಪೂರ್ತಿಯಾಗುವಾಗ ಕಾರ್ತೀಕ ಮಾಸದಲ್ಲಿ 3 ದಿನಗಳು ಉಪವಾಸವಿದ್ದು 4ನೆಯ ದಿನದ ದ್ವಾದಶಿಯಲ್ಲಿ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವನವನ್ನು ಪ್ರವೇಶಿಸಿ ಗಂಧ ಪುಷ್ಪ ಧೂಪಗಳೇ ಮೊದಲಾದ ಸಮಸ್ತ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀಹರಿಯನ್ನು ಪ್ರತಿಷ್ಠಿಸಿ ಷೋಡಶೋಪಚಾರ ಪೂರ್ವಕವಾಗಿ ಸಹಸ್ರ ಕುಂಭಾಭಿಷೇಕವನ್ನು ಮಾಡಿ ಭಕ್ತಿಯಿಂದ ಪೂಜಿಸಿದನು. ಆ ಶ್ರೀಹರಿಯನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಮಹಾತ್ಮರಾದ ಬ್ರಾಹ್ಮಣರನ್ನು, ಸಿದ್ಧರನ್ನು ಆರಾಧಿಸಿದನು. ಸುವರ್ಣ ಶೃಂಗಗಳಿಂದಲೂ ಬೆಳ್ಳಿಯ ಗಗ್ಗರಗಳಿಂದಲೂ ಅಮೂಲ್ಯ ವಸ್ತ್ರಗಳಿಂದಲೂ ಅಲಂಕೃತವಾಗಿಯೂ ಆಗಲೇ ಕರು ಹಾಕಿ ಸಮೃದ್ಧಿಯಾಗಿ ಹಾಲನ್ನು ಕರೆಯತಕ್ಕವುಗಳಾಗಿಯೂ ಸಾಧುಗಳಾಗಿಯೂ ಸುಲಕ್ಷಣಗಳಾಗಿಯೂ ಇರುವ 60 ಕೋಟಿ ಗೋವುಗಳನ್ನು ಅವುಗಳ ಕರುಗಳ ಸಮೇತವಾಗಿ ಹಾಲು ಕರೆಯುವ ಪಾತ್ರ ಸಹಿತವಾಗಿ ಬ್ರಾಹ್ಮಣೋತ್ತಮರಿಗೆ ದಾನ ಮಾಡಿದನು. ಬ್ರಾಹ್ಮಣರಿಗೆ ಷಡ್ರಸೋಪೇತವಾದ ಭೋಜನವನ್ನು ಮಾಡಿಸಿ ದಕ್ಷಿಣೆಯನ್ನು ಕೊಟ್ಟು ಅವರ ಅನುಮತಿಯನ್ನು ಹೊಂದಿ ತಾನು ಪಾರಣೆ ಅಂದರೆ ಊಟ ಮಾಡುವುದಕ್ಕೆ ಸಿದ್ಧನಾದನು. ಅಷ್ಟರಲ್ಲಿ ದೈವವಶದಿಂದ ಮಹಾತ್ಮನಾದ ದೂರ್ವಾಸ ಮುನಿಯು ಅಲ್ಲಿಗೆ ಬರಲು ಮಹಾರಾಜನು ಇದಿರೆದ್ದು ಬಂದು ಅವನ ಶುಭಾಗಮನವನ್ನು ಕೇಳಿ ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ತನ್ನ ಮನೆಯಲ್ಲಿ ಭೋಜನಕ್ಕೆ ಬರಬೇಕೆಂದು ಪ್ರಣಾಮ ಪೂರ್ವಕವಾಗಿ ವಿಜ್ಞಾಪಿಸಿಕೊಂಡನು. ದೂರ್ವಾಸ ಮಹರ್ಷಿಯು ಆತನ ಪ್ರಾರ್ಥನೆಯನ್ನು ಅಂಗೀಕರಿಸಿ ಮಾಧ್ಯಾಹ್ನಿಕ ಕರ್ಮಗಳನ್ನು ತೀರಿಸಿಕೊಂಡು ಬರುವುದಾಗಿ ಹೇಳಿ ಯಮುನಾ ನದಿಗೆ ಹೋಗಿ ಅಲ್ಲಿ ಪರಬ್ರಹ್ಮನನ್ನು ಧ್ಯಾನಿಸುತ್ತಾ ಸ್ನಾನಾದಿ ಕಾರ್ಯಗಳಲ್ಲಿ ಇದ್ದು ಬಿಟ್ಟನು. ಆಗ ದ್ವಾದಶಿ ತಿಥಿಯು ಅರ್ಧ ಗಳಿಗೆ ಮಾತ್ರವೇ ಉಳಿದಿದ್ದುದರಿಂದ ಅಷ್ಟರಲ್ಲಿ ಪಾರಣೆ ಮಾಡದಿದ್ದ ಪಕ್ಷದಲ್ಲಿ ತನಗೆ ವ್ರತ ಭಂಗವಾಗುವುದೆಂದು ಅತಿಥಿಯಾದ ದೂರ್ವಾಸ ಮಹರ್ಷಿಗಳನ್ನು ಬಿಟ್ಟು ತಾನು ಮಾತ್ರ ಊಟ ಮಾಡುವುದು ಧರ್ಮ ವಿರುದ್ಧವೆಂದು ಅಂಬರೀಷನು ಸ್ವಲ್ಪ ಹೊತ್ತು ಆಲೋಚಿಸಿ ಈ ಧರ್ಮ ಸಂಕಟದಲ್ಲಿ ಹೇಗೆ ನಡೆಯಬೇಕೆಂದು ತೋರದೆ ಕೊನೆಗೆ ಬ್ರಾಹ್ಮಣರನ್ನು ಕರೆದು, ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಈಗಿನ ವ್ರತ ಸಮಾಪ್ತಿಗಾಗಿ ಕೇವಲ ಜಲಪಾನದಿಂದಲಾದರೂ ಸಕಾಲಕ್ಕೆ ಪಾರಣೆಯನ್ನು ನಡೆಸಬೇಕು. ಇದರಿಂದ ಊಟವಿಲ್ಲದೆಯೇ ಪಾರಣೆಯನ್ನು ಪೂರ್ತಿ ಮಾಡಿದಂತಾಗುವುದರಿಂದ ವ್ರತ ಭಂಗಕ್ಕಾಗಲಿ ಅತಿಥಿ ತಿರಸ್ಕಾರಕ್ಕಾಗಲಿ ಅವಕಾಶವಿಲ್ಲ ಎಂದು ಹೇಳಿ ಪರಮಾತ್ಮ ಧ್ಯಾನಪೂರ್ವಕವಾಗಿ ಜಲಪಾನವನ್ನು ಮಾಡಿ ದೂರ್ವಾಸ ಮುನಿಗಳ ಆಗಮನವನ್ನು ನಿರೀಕ್ಷಿಸುತ್ತಿದ್ದಲಾಗಿ ದೂರ್ವಾಸ ಮಹರ್ಷಿಯು ತನ್ನ ಮಾಧ್ಯಾಹ್ನಿಕ ಕೃತ್ಯಗಳನ್ನು ಪೂರೈಸಿಕೊಂಡ ಮೇಲೆ ಅಂಬರೀಷನಿರುವ ಸ್ಥಳಕ್ಕೆ ಬಂದು ತನ್ನ ದಿವ್ಯ ಜ್ಞಾನದಿಂದ ಆ ರಾಜನು ನಡೆಸಿದ ಕಾರ್ಯವನ್ನು ತಿಳಿದು
ಕೋಪಾವಿಷ್ಟನಾದನು. ಆ ರೋಷದಿಂದ ಅವನ ಶರೀರವೆಲ್ಲವೂ ಕಂಪಿಸುತ್ತಿತ್ತು. ಹಸಿವಿನ ಬಾಧೆಯು ಆ ಕೋಪಕ್ಕೆ ಮತ್ತಷ್ಟು ಉದ್ರೇಕ ಮಾಡಿತು. ದೈನ್ಯದಿಂದಲೂ ಭೀತಿಯಿಂದಲೂ ಕಂಪಿಸುತ್ತಾ ಶ್ರದ್ಧಾಂಜಲಿಯಾಗಿ ಮುಂದೆ ನಿಂತಿರುವ ಅಂಬರೀಷ ಮಹಾರಾಜನನ್ನು ಭಯಂಕರವಾದ ಹುಬ್ಬು ಗಂಟಿನಿಂದ ನೋಡಿ, ಇಳೈ ಬ್ರಾಹ್ಮಣರೇ, ಈ ರಾಜನ ಕ್ರೂರ ಸ್ವಭಾವವನ್ನು ನೋಡಿದಿರ. ತಾನೇ ವಿಷ್ಣು ಭಕ್ತನೆಂಬ ಅಹಂಕಾರವು, ಐಶ್ವರ್ಯ ಮದವು ಇವನಲ್ಲಿ ವಿಶೇಷವಾಗಿರುವುದು. ಆಹಾ, ಎಂತಹ ದುಷ್ಕಾರ್ಯವನ್ನು ಮಾಡಿರುವನು. ಅತಿಥಿಯಾದ ನನ್ನನ್ನು ಬಿಟ್ಟು ತಾನು ಮಾತ್ರ ಊಟ ಮಾಡಿರುವನಲ್ಲ. ಇಂತಹ ಅಧರ್ಮ ಕಾರ್ಯಕ್ಕೆ ಪ್ರತಿಫಲವನ್ನು ನಾನು ಇದೋ ಈಗಲೇ ತೋರಿಸುವೆನು ಎಂದು ಅತ್ಯಂತ ರೋಷದಿಂದ ಜ್ವಲಿಸುವ ತನ್ನ ಜಟೆಯನ್ನು ಕೆದರಿ ಅದರಿಂದ ಅಂಬರೀಷನನ್ನು ಸಂಹಾರ ಮಾಡುವುದಕ್ಕಾಗಿ ಒಂದಾನೊಂದು ಶಕ್ತಿ ದೇವತೆಯನ್ನು ನಿರ್ಮಾಣ ಮಾಡಿದನು. ಆ ಶಕ್ತಿಯು ಖಡ್ಗಪಾಣಿಯಾಗಿ ಅಂಬರೀಷ ಮಹಾರಾಜನ ಎದುರಿಗೆ ನಿಂತು ತನ್ನ ಪದಹತೆಯಿಂದ ನೆಲವನ್ನು ನಡುಗಿಸುವಂತೆ ಭಯಂಕರವಾಗಿ ಮುಂದೆ ಬಂದಿತು. ಆಗಲೂ ಅಂಬರೀಷನು ಸ್ವಲ್ಪವೂ ಭಯಪಡದೆ ಶ್ರೀಹರಿಯನ್ನು ಧ್ಯಾನ ಮಾಡುತ್ತಾ ನಿಶ್ಚಲನಾಗಿ ನಿಂತಿದ್ದನು. ಆ ಸಮಯದಲ್ಲಿ ಭಕ್ತವತ್ಸಲನಾದ ಶ್ರೀಮನ್ನಾರಾಯಣನು ಅಂಬರೀಷನನ್ನು ರಕ್ಷಿಸುವುದಕ್ಕಾಗಿ ತನ್ನ ಚಕ್ರವನ್ನು ಪ್ರೇರಿಸಿದನು. ಆ ಚಕ್ರವು ಕೋಪೋದ್ದೀಪಿತವಾದ ಸರ್ಪವನ್ನು ದಾವಾಗ್ನಿಯು ಹೇಗೋ ಹಾಗೆ ಆ ಶಕ್ತಿ ದೇವತೆಯನ್ನು ನಾಶ ಮಾಡಿ ದೂರ್ವಾಸ ಮಹರ್ಷಿಯನ್ನು ಬೆನ್ನಟ್ಟಿತು. ಅದನ್ನು ಕಂಡು ಆ ಮುನಿಯು ತನ್ನ ಕಾರ್ಯವು ವ್ಯರ್ಥವಾಯಿತೆಂಬ ವ್ಯಸನದಿಂದ ಭಯಭ್ರಾಂತನಾಗಿ ಪ್ರಾಣವನ್ನಾದರೂ ರಕ್ಷಿಸಿಕೊಳ್ಳಬೇಕೆಂದು ಓಡಲಾರಂಭಿಸಿದನು. ಆದರೆ ದಾವಾಗ್ನಿಯಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುವ ಆ ಚಕ್ರವು ಆತನನ್ನು ಬಿಡದೆ ಹಿಂದೆಯೇ ಬೆನ್ನಟ್ಟಲಾರಂಭಿಸಿತು. ಈ ರೀತಿಯಲ್ಲಿ ಚಕ್ರವು ಹಿಂಬಾಲಿಸಿ ಬರುವುದನ್ನು ನೋಡಿ ಆ ಮುನೀಶ್ವರನು ಭಯದಿಂದ ಮೇರು ಪರ್ವತದ ಗುಹೆಯಲ್ಲಿ ಅಡಗಿಕೊಳ್ಳುವುದಕ್ಕಾಗಿ ಓಡಿ ಹೋದನು. ಚಕ್ರವು ಅವನನ್ನು ಅಲ್ಲಿಗೂ ಹಿಂಬಾಲಿಸಿತು. ದೂರ್ವಾಸ ಮುನಿಯು ಅಲ್ಲಿಯೂ ಇರಲಾರದೆ ದಿಕ್ಕು ದಿಕ್ಕಿಗೆ ಓಡಲಾರಂಭಿಸಿದನು. ಅಂತರಿಕ್ಷಕ್ಕೆ ಹಾರಿದನು. ಅತಲ ವಿತಲಾದಿ ಸಮಸ್ತ ಲೋಕಗಳಿಗೂ ಓಡಿ ಹೋದನು. ಸಮುದ್ರದಲ್ಲಿ ಧುಮುಕಿದನು. ಸ್ವರ್ಗ ಲೋಕಕ್ಕೆ ಹಾರಿದನು. ಸಾವಿರ ಮಾತಿನಿಂದೇನು, ಆತ್ಮರಕ್ಷಣೆಗಾಗಿ ಆ ಮುನಿಯು ಸ್ವರ್ಗ, ಮರ್ತ್ಯ, ಪಾತಾಳಾದಿ 3 ಲೋಕಗಳಲ್ಲಿಯೂ ಓಡಾಡಿದನು. ಆದರೂ ಚಕ್ರವು ಅವನನ್ನು ಬಿಡದೆ ಅವನ ಹಿಂದೆಯೇ ತನ್ನ ದುಸ್ಸಹವಾದ ತೇಜಸ್ಸಿನಿಂದ ಬೆನ್ನಟ್ಟಿ ಹೋಯಿತು. ದೂರ್ವಾಸ ಮುನಿಗೆ ರಕ್ಷಣೋಪಾಯವೇನು ತಿಳಿಯದೆ ಭಯವು ಹೆಚ್ಚಿ ಕೊನೆಗೆ ತನ್ನನ್ನು ರಕ್ಷಿಸುವರು ಯಾರೆಂದು ಹುಡುಕುತ್ತಾ ಸತ್ಯಲೋಕವನ್ನು ಸೇರಿ ಅಲ್ಲಿ ಬ್ರಹ್ಮನನ್ನು ನೋಡಿ, ಎಲೈ ಬ್ರಹ್ಮನೇ, ಈ ಭಗವಂತನ ಚಕ್ರದಿಂದ ನನ್ನನ್ನು ತಪ್ಪಿಸಿ ಕಾಪಾಡು ಎಂದು ಮೊರೆಯಿಟ್ಟನು. ಇವನ ಮೊರೆಯನ್ನು ಕೇಳಿ ಬ್ರಹ್ಮನು, ಎಲೈ, ಈ ಜಗತ್ತೆಲ್ಲವೂ ಭಗವಂತನಿಗೆ ಆಟದ ಸಾಮಗ್ರಿಯಂತಿರುವುದು. ಆಟವು ಮುಗಿದ ಮೇಲೆ ಮಕ್ಕಳು ತಮ್ಮ ಆಟದ ಸಾಮಾನುಗಳನ್ನು ಕದಲಿಸುವಂತೆ ಭಗವಂತನು ತನ್ನ ಕ್ರೀಡಾ ಸಾಮಗ್ರಿಯಾದ ಈ ಜಗತ್ತನ್ನು ಕೊನೆಗಾಲಕ್ಕೆ ನಾಶ ಹೊಂದಿಸುವನು. ಅದರಂತೆಯೇ ನನ್ನ ಸ್ಥಾನವೂ ಕೂಡ 2 ಪರಾರ್ಧ ಕಾಲಕ್ಕೆ ಮೇಲೆ ಕ್ಷಣ ಮಾತ್ರವೂ ಉಳಿಯಲಾರದು. ಆ ಭಗವಂತನು ತನ್ನ ಹುಬ್ಬು ಗಂಟಿನಿಂದಲೇ ಇವೆಲ್ಲವನ್ನು ನಾಶ ಹೊಂದಿಸಬಲ್ಲನು. ಹೀಗಿರುವಾಗ ಕಾಲಸ್ವರೂಪಿಯಾದ ಆ ಭಗವಂತನ ಚಕ್ರವನ್ನು ತಡೆಯಬೇಕೆಂದರೆ ನನ್ನಿಂದ ಸಾಧ್ಯವೇ? ನನ್ನಿಂದ ಮಾತ್ರವೇ ಅಲ್ಲ, ಶಂಕರನಿಂದಾಗಲಿ ದಕ್ಷ, ಭೃಗು ಮೊದಲಾದ ಪ್ರಜಾಧಿಪತಿಗಳಿಂದಾಗಲಿ ಆ ತೇಜಸ್ಸನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಏಕಾದಶ ರುದ್ರರಾಗಲಿ ಇಂದ್ರಾದಿ ದೇವತೆಗಳಾಗಲಿ ಈ ಕಾರ್ಯವನ್ನು ಮಾಡಲು ಸಮರ್ಥರಲ್ಲ. ನಾವೆಲ್ಲರೂ ಆ ಭಗವಂತನ ಆಜ್ಞಾಬದ್ಧರಾಗಿಯೇ ನಮ್ಮ ನಮ್ಮ ಕಾರ್ಯಗಳನ್ನು ನಡೆಸುತ್ತಲಿರುವೆವು. ನಾವೆಲ್ಲರೂ ಅವನ ಸೇವಕರು. ನಿನ್ನನ್ನು ರಕ್ಷಿಸಲು ನಮ್ಮಿಂದ ಸಾಧ್ಯವೇ? ಆ ಪರಮೇಶ್ವರನಲ್ಲಿಯೇ ಮೊರೆಯಿಡು, ಹೋಗು ಎಂದು ನಿರಾಕರಿಸಿದನು. ಆಮೇಲೆ ಮುನಿಯು ಆ ಚಕ್ರದ ತಾಪವನ್ನು ಸಹಿಸಲಾರದೆ ಕೈಲಾಸದಲ್ಲಿದ್ದ ರುದ್ರನ ಬಳಿಗೆ ಬಂದು ಮೊರೆಹೊಕ್ಕನು. ರುದ್ರನು ಇವನ ದುರವಸ್ಥೆಯನ್ನು ನೋಡಿ ಕನಿಕರಗೊಂಡು, ವತ್ಸ ದೂರ್ವಾಸ, ಈ ಚಕ್ರವನ್ನು ತಡೆಯುವುದು ನನ್ನಿಂದಲೂ ಸಾಧ್ಯವಲ್ಲ. ನಾವೆಲ್ಲರೂ ಆ ಭಗವಂತನ ಪಾದ ಸೇವಕರು, ಅವನ ಶರೀರದಲ್ಲಿಯೇ ಅಡಗಿದವರು. ನಾವು ಹೆಸರು ಮಾತ್ರಕ್ಕೆ ಲೋಕಪಾಲಕರೆನಿಸಿಕೊಂಡಿದ್ದರು ಆ ಭಗವಂತನ ಮಹಾವಿಭೂತಿಯಲ್ಲಿ ಕ್ರಿಮಿಪ್ರಾಯರಾಗಿರುವೆವು. ಆ ಭಗವಂತನು ಸೃಷ್ಟಿಸಬೇಕೆಂದು ಸಂಕಲ್ಪಿಸಿದಾಗ ಬ್ರಹ್ಮಾದಿ ಸಮಸ್ತ ಜೀವಿಗಳು ಉದ್ಭವಿಸುವವು. ಅವನು ಸಂಹರಿಸಬೇಕೆಂದು ಸಂಕಲ್ಪಿಸಿದ ಕಾಲಕ್ಕೆ ಎಲ್ಲವೂ ನಾಶ ಹೊಂದುವವು. ಹೀಗೆ ನಮ್ಮ ಉತ್ಪತ್ತಿ ವಿನಾಶಗಳೆಲ್ಲವೂ ಅವನ ಸಂಕಲ್ಪಾಧೀನವಾಗಿವೆ.
ನಾನಾಗಲಿ, ಸನತ್ ಕುಮಾರನಾಗಲಿ, ನಾರದನಾಗಲಿ, ಕಪಿಲ, ದೇವಲ, ಧರ್ಮಾದಿಗಳಾಗಲಿ, ಅಸುರಿ, ಮರೀಚಿ ಮೊದಲಾದವರಾಗಲಿ, ಸರ್ವಜ್ಞರಾದ ಇತರ ಸಿದ್ಧರಾಗಲಿ, ನಾವೆಲ್ಲರೂ ಆ ಭಗವಂತನ ಮಾಯೆಯಿಂದ ಮುಚ್ಚಲ್ಪಟ್ಟು ಅವನ ಶಕ್ತಿಯನ್ನು ತಿಳಿಯಲಾರದಿರುವೆವು. ಆ ಮಹಾತ್ಮನ ಸುದರ್ಶನ ಚಕ್ರವೇ ಇದು. ಇದರ ತೇಜಸ್ಸನ್ನು ನಾವು ಸಹಿಸಲಾರೆವು. ಈಗ ನೀನು ಆ ಭಗವಂತನನ್ನೇ ಮರೆಹೊಕ್ಕರೆ ನಿನಗೆ ಕ್ಷೇಮ ಉಂಟು ಎಂದನು. ಇದನ್ನು ಕೇಳಿ ದೂರ್ವಾಸನು ನಿರಾಶನಾಗಿ ಲಕ್ಷ್ಮೀನಾರಾಯಣರಿಗೆ ನಿತ್ಯ ನಿವಾಸವಾದ ವೈಕುಂಠಕ್ಕೆ ಹೋದನು. ಚಕ್ರಾಗ್ನಿಯಿಂದ ಬೆಂದ ಮೈಯುಳ್ಳ ಆ ಮಹರ್ಷಿಯು ಅಲ್ಲಿ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಭಯದಿಂದ ನಡುಗುತ್ತಾ ಹೀಗೆಂದು ವಿಜ್ಞಾಪಿಸುವನು: ಓ ಭಗವಂತ, ನೀನು ಆಶ್ರಿತರನ್ನು ಕೈಬಿಡದವನು. ನಿನ್ನ ಮಹಾತ್ಮ್ಯವು ಅಪಾರವಾದುದು. ನೀನು ಭಕ್ತ ಪ್ರಿಯನು. ಓ ಜಗತ್ಕಾರಣ, ನನ್ನಲ್ಲಿ ಕರುಣೆಯಿಡು. ನನ್ನ ಅಪರಾಧವನ್ನು ಕ್ಷಮಿಸು. ದೇವ, ನಿನ್ನ ಮಹಾತ್ಮ್ಯವನ್ನು ತಿಳಿಯದೆ ನಾನು ನಿನ್ನ ಭಕ್ತನಾದ ಅಂಬರೀಷನಿಗೆ ಕೇಡನ್ನು ಯೋಚಿಸಿದೆನು. ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಕಾಪಾಡಬೇಕು. ನಿನ್ನ ನಾಮೋಚ್ಚಾರಣ ಮಾತ್ರದಿಂದಲೇ ನರಕ ಕಾರಣಗಳಾದ ಮಹಾಪಾಪಗಳು ನೀಗುವಾಗ ನೀನು ಸಾಕ್ಷಾತ್ತಾಗಿ ಅನುಗ್ರಹಿಸುವ ಪಕ್ಷದಲ್ಲಿ ಅತ್ಯಲ್ಪವಾದ ಈ ನನ್ನ ಪಾಪವು ನೀಗುವುದೇನು ದೊಡ್ಡದು. ಆದುದರಿಂದ ನನ್ನ ಅಪರಾಧವನ್ನು ಮನ್ನಿಸಬೇಕು ಎಂದನು. ಅದಕ್ಕೆ ಆ ಭಗವಂತನು: ಓ ದೂರ್ವಾಸ, ಅಸ್ವತಂತ್ರನಾದ ರಾಜಸೇವಕನಂತೆ ನಾನು ನನ್ನ ಭಕ್ತರಿಗೆ ಅಧೀನನು. ನನ್ನ ಮನಸ್ಸು ಸಾಧುಗಳಾದ ಭಕ್ತರ ಅಧೀನವಾಗಿರುವುದು. ಆದರೆ ರಾಜಸೇವಕನು ಕರ್ಮವಶನಾದುದರಿಂದ ರಾಜನನ್ನು ಸೇವಿಸುತ್ತಾ ಅಸ್ವತಂತ್ರನಾಗಿರುವುದೇನೋ ಸಹಜವು. ಕರ್ಮವಶನಲ್ಲದ ನೀನು ಮತ್ತೊಬ್ಬರಿಗೆ ಅಧೀನನಾಗಿರಬೇಕಾದುದೇನು ಎಂದು ನೀನು ಶಂಕಿಸಬಾರದು. ಆಶ್ರಿತ ವಾತ್ಸಲ್ಯಕ್ಕೆ ಪರವಶನಾದ ನಾನು ನನ್ನ ಭಕ್ತರಿಗೆ ಅಧೀನನಾಗಿ ನಡೆಯುವುದೇನು ಹೇಯ ಕಾರ್ಯವಲ್ಲ. ನನ್ನ ಭಕ್ತರು ಸಮಸ್ತ ವಿಧದಲ್ಲಿಯೂ ನನಗೆ ಉಪಕಾರವನ್ನು ಮಾಡುತ್ತಾ ನನ್ನ ಹೃದಯವನ್ನೇ ಅವರ ಸ್ವಾಧೀನಪಡಿಸಿಕೊಂಡಿರುವರು. ಲೋಕದಲ್ಲಿ ಯಾವ ಪುರುಷನು ತನ್ನ ಮನಸ್ಸನ್ನು ಅನುಸರಿಸಿ ನಡೆಯದಿರಲಾರನು. ಅದರಂತೆ ನನಗೆ ಹೃದಯಭೂತರಾದ ಭಕ್ತರನ್ನು ಅನುಸರಿಸಬೇಕಾದುದೇ ನನಗೆ ವಿಧಿಯು. ಆದುದರಿಂದ ನಾನು ನನ್ನ ಭಕ್ತರ ಇಷ್ಟ ಪ್ರಕಾರವೇ ನಡೆಯತಕ್ಕವನು. ನನ್ನಲ್ಲಿ ಭಕ್ತರಿಗೆ ಹೇಗೋ ಹಾಗೆಯೇ ನನಗೂ ಭಕ್ತರಲ್ಲಿ ಅನುರಾಗವಿರುವುದು. ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ನನಗೆ ನನ್ನ ಶರೀರವಾಗಲಿ ಅನವರತವು ನನ್ನ ದೇಹದಲ್ಲಿ ವಾಸ ಮಾಡುತ್ತಿರುವ ಲಕ್ಷ್ಮಿಯಾಗಲಿ ಆ ಭಕ್ತರಿಗಿಂತಲೂ ಹೆಚ್ಚಲ್ಲ. ನನ್ನ ಶರೀರವನ್ನಾಗಲಿ ಲಕ್ಷ್ಮಿಯನ್ನಾಗಲಿ ಬಿಟ್ಟರೂ ಬಿಡುವೆನೇ ಹೊರತು ನನ್ನ ಭಕ್ತರನ್ನು ಮಾತ್ರ ಬಿಡಲಾರೆನು. ಓ ಮಹರ್ಷಿ, ಹೆಂಡಿರು ಮಕ್ಕಳನ್ನು, ಮನೆ ಮಠಗಳನ್ನು, ಇಷ್ಟ ಬಂಧುಗಳನ್ನು, ಧನವನ್ನು, ಇಹಪರ ಲೋಕಗಳನ್ನು, ಕೊನೆಗೆ ತಮ್ಮ ಪ್ರಾಣವನ್ನು ತ್ಯಜಿಸಿ ನನ್ನನ್ನೇ ನಂಬಿ ಬಂದ ಭಕ್ತರನ್ನು ನಾನು ಹೇಗೆ ತಾನೇ ಉಪೇಕ್ಷಿಸಲಿ? ಭಕ್ತರಾದವರು ತಮ್ಮ ಮನಸ್ಸನ್ನು ನನ್ನಲ್ಲಿ ನಿಶ್ಚಲವಾಗಿ ನಿಲ್ಲಿಸಿ ಸಮಸ್ತವನ್ನು ನಾನಾಗಿಯೇ ಭಾವಿಸಿ ಪತಿವ್ರತ ಸ್ತ್ರೀಯರು ಪತಿಯನ್ನು ಹೇಗೋ ಹಾಗೆ ನನ್ನನ್ನು ವಶ ಮಾಡಿಕೊಳ್ಳುವರು. ನನ್ನಲ್ಲಿ ಭಕ್ತಿ ಪರವಶರಾದವರು ಸಾಯುಜ್ಯಾದಿ ಚತುರ್ವಿಧ ಮೋಕ್ಷ ಫಲವನ್ನು ಅನಾದರಿಸುವರು. ಹೀಗಿರುವಲ್ಲಿ ಅಶಾಶ್ವತವಾದ ಐಹಿಕ ಫಲದಲ್ಲಿ ದೃಷ್ಟಿ ಇಡುವರೆ ಹೆಚ್ಚೇಕೆ? ಸಾಧು ಜನರೇ ನನ್ನ ಮನಸ್ಸು, ನಾನೇ ಸಾಧುಗಳ ಮನಸ್ಸು. ಅವರಿಗೆ ನನಗಿಂತಲೂ ಪ್ರಿಯವಾದ ವಸ್ತುವಿಲ್ಲ, ನನಗೂ ಭಕ್ತರಿಗಿಂತಲೂ ಪ್ರಿಯವಾದ ವಸ್ತು ಒಂದಿಲ್ಲ. ನಾನು ಯಾವುದನ್ನಾದರೂ ಸಹಿಸಬಲ್ಲೆನು, ಭಕ್ತರಿಗೆ ಮಾಡಿದ ಅಪರಾಧವನ್ನು ಮಾತ್ರ ಸಹಿಸಲಾರೆನು. ಆದರೆ ಈಗ ನೀನು ನನ್ನಲ್ಲಿಯೇ ಶರಣಾಗತನಾಗಿ ಬಂದಿರುವುದರಿಂದ ನಿನಗೆ ರಕ್ಷಣೋಪಾಯವನ್ನು ಹೇಳುವೆನು. ನೀನು ಯಾರಲ್ಲಿ ಅಪರಾಧ ಮಾಡಿದೆಯೋ ಆ ಅಂಬರೀಷನಲ್ಲಿಯೇ ಕ್ಷಮೆಯನ್ನು ಬೇಡು. ಲೋಕದಲ್ಲಿ ಸಾಧುಗಳಿಗೆ ಕೇಡನ್ನೆಣಿಸುವುದರಿಂದ ತಮಗೆ ಕೇಡುಂಟಾಗುವುದು. ನೀನು ಅಂಬರೀಷನನ್ನು ಸಂಹರಿಸಬೇಕೆಂದು ಮಾಡಿದ ಕಾರ್ಯವು ನಿನಗೆ ಕೇಡನ್ನು ಉಂಟು ಮಾಡಿತು. ತಪಸ್ಸು, ವಿದ್ಯೆ ಇವೆರಡೂ ಸಾಧುವಾದ ಬ್ರಾಹ್ಮಣನಲ್ಲಿ ಸಫಲವಾಗುವವು. ಅಹಂಕಾರಿಗಳಿಗೆ ಇವೇ ಕೇಡನ್ನು ಉಂಟು ಮಾಡುವವು. ನಿನ್ನ ತಪಃಫಲವು ಈ ರೀತಿಯಾಗಿ ಪರಿಣಮಿಸಿದುದಕ್ಕಾಗಿ ನಾನು ಬಹಳ ವ್ಯಸನ ಪಡುವೆನು. ಇನ್ನು ನೀನು ಹೊರಡು. ಕಳೆದು ಹೋದ ಕಾರ್ಯಕ್ಕಾಗಿ ವಿಚಾರ ಪಡಬೇಡ. ಅಂಬರೀಷನ ಸಮೀಪವನ್ನು ಸೇರಿ ಅವನಲ್ಲಿಯೇ ಪ್ರಾರ್ಥಿಸು. ಅವನಿಂದ ನಿನಗೆ ತಪ್ಪದೆ ಕ್ಷೇಮ ಉಂಟಾಗುವುದು. ವತ್ಸ, ಹೋಗಿ ಬಾ ಎಂದನು. ಇದು 4ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.